ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಬಿಂದಿಗೆಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ. ಅರ್ಧ ಸೀರೆ ನೆರಿಗೆ ಇಟ್ಟಾಯಿತು. ನಾನು ಈಗ ನೆರಿಗೆ ಚೆಕ್ ಮಾಡಿ ಕ್ಲಿಪ್ ಹಾಕೋತಿದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆದರೆ ನೆರಿಗೆ ಇಡುವಾಗ ನೆರಿಗೆ ಜಾರ್ತಿದೆ ಅಂದರೆ 5 ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ಈಗ ಇನ್ನುಳಿದಿರೋ ಸೀರೆನ ನೆರಿಗೆ ಇಡ್ತಿದ್ದೀನಿ. ಈಗ ನೆರಿಗೆ ಎಲ್ಲ ಇಟ್ಟಾಯಿತು. ನೆರಿಗೆಗೆ ಕ್ಲಿಪ್ ಹಾಕ್ತಿದ್ದೀನಿ. ನೆರಿಗೆ ಎಲ್ಲ ಇಟ್ಟಾದ್ಮೇಲೆ ಸೆರಗಿಗೆ 4 ಮೊಳದಷ್ಟು ಸೀರೆ ಬಿಡಬೇಕಾಗತ್ತೆ. ಈಗ ಮಧ್ಯದಲ್ಲೂ ಸಹ ಚೆಕ್ ಮಾಡಿ ಕ್ಲಿಪ್ಪನ್ನು ಹಾಕೋತೀನಿ. ನೆರಿಗೆ ಇಟ್ಟಾಯ್ತು. ಸೆರಗು ಫೋಲ್ಡ್ ಮಾಡ್ತೀನಿ. ನಾನು ಸೆರಗಿಗೂ ಸಹ 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ಈಗ ಕ್ಲಿಪ್ಪನ್ನು ಹಾಕೋತೀನಿ. ಇನ್ನುಳಿದಿರುವಂಥ ಸೆರಗನ್ನು ಫೋಲ್ಡ್ ಮಾಡ್ತೀನಿ. ಸೀರೆಯ ನೆರಿಗೆ ಮತ್ತು ಸೆರಗು ಇಟ್ಟಾಯಿತು. ಈಗ ಕೈಗಳಿಗೆ ಬ್ಲೌಸ್ ಪೀಸನ್ನು ಸುತ್ತುತ್ತೀನಿ. ನಾನು ತಗೊಂಡಿರೋ ಬ್ಲೌಸ್ ಪೀಸಿಗೆ ಬಾರ್ಡರ್ ಇಲ್ಲ. ನೀವು ತಗೊಳ್ಳೋ ಬ್ಲೌಸ್ ಪೀಸ್ಗೆ ಬಾರ್ಡರ್ ಇದ್ದರೆ ಬಾರ್ಡರ್ ಇರೋ ಕಡೆ ಹೀಗೆ ಸುತ್ಕೊಳ್ಳಿ. ಸುತ್ತಬಿಟ್ಟು ಒಂದು ಗುಂಡ್ಪಿನ್ ಹಾಕಬೇಕು. ಈಗ ಕಲಶಕ್ಕೆ ಉಡಿಸೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಕಲಶದ 2 ಭಾಗಕ್ಕೆ ನೀಟಾಗಿ ನೆರಿಗೆ ಬರೋ ಥರ ನೋಡ್ಕೋಬೇಕು. ಒಂದು ಕಡೆ ಚಿಕ್ಕದು, ಒಂದು ಕಡೆ ದೊಡ್ಡದು, ಅಂದರೆ 1-2 ಇಂಚು ಗ್ಯಾಪ್ ಕಾಣಿಸ್ಬೇಕು. ಬಾರ್ಡರು ವ್ಯತ್ಯಾಸ ಗೊತ್ತಾಗಬೇಕು. ಡಬಲ್ ಸ್ಟೆಪ್ ಸ್ಯಾರಿ ಅಲ್ವಾ, ಅದಕ್ಕೆ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಪಿನ್ ಹಾಕೋ ಮೊದಲು 2 ಇಂಚು 3 ಇಂಚು ವ್ಯತ್ಯಾಸ ಇದ್ದರೆ ನೀಟಾಗಿ ಗೊತ್ತಾಗುತ್ತೆ. ನಿಮಗೆ 2 ಇಂಚು ಬೇಕಾ 3 ಇಂಚು ಬೇಕಾ ನೋಡಿಕೊಂಡು ಬಿಡಿ. ಈಗ ಒಂದು ಸೇಫ್ಟಿ ಪಿನ್ ಹಾಕ್ತಿದ್ದೀನಿ. 2 ಕಡೆ ಸಪ್ರೇಟ್ ಪಿನ್ ಹಾಕಿ ಅದನ್ನೇ ಮತ್ತೆ ಸೇರಿಸ್ತೀನಿ. ನೋಡಿ, ಚಿಕ್ಕ ಚಿಕ್ಕ ಪಿನ್ಗಳನ್ನು ಹಾಕಿ ಅದೇ ಪಿನ್ಗೆ ಈ ಪಿನ್ನನ್ನು ಸೇರಿಸ್ತಿದ್ದೀನಿ. ಈಗ ಕ್ಲಿಪ್ಗಳನ್ನು ತೆಗೆದು ಕಾಲನ್ನು ಇಡ್ತೀನಿ. ಸೆರಗಿಗೆ ಬಿಟ್ಟಿರ್ತೀವಲ್ಲ ಅಲ್ಲಿ ಕಾಲನ್ನು ಇಟ್ಟು ಬಾರ್ಡರ್ ತೆಗೆದು 2 ಕಡೆದು ಒಂದು ಗುಂಡ್ಪಿನ್ ಹಾಕ್ತೀನಿ. ನೀವು ಬಿಗಿನರ್ಸ್ ಆದರೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನವಾಗಿ ಮಾಡಬೇಕು.
ನೋಡಿ ಹೀಗೆ ಗುಂಡ್ಪಿನ್ ಹಾಕೊಂಡು ಎರಡೂ ಕಡೆ ಬಾರ್ಡರ್ ಇಟ್ಕೊಂಡು ಈಗ ಪೇಪರ್ ಉಂಡೆನ ಇಡ್ತಿದ್ದೀನಿ. ಪೇಪರ್ ಉಂಡೆ ಮಾಡಿಕೊಂಡು ಕಲಶದ ಪಕ್ಕ ಇಡಬೇಕು. ನೋಡಿ ಈ ರೀತಿ ಇಟ್ಟು ಕಾಲನ್ನು ಇಡಬೇಕು. ಈಗ ನೆರಿಗೆ ಕಡೆ ಇರುತ್ತಲ್ವ ಬಾರ್ಡರು, ಅದನ್ನು ತೆಗೆದು ಕಾಲಿನ ಮೊಣಕಾಲು ಬರುತ್ತಲ್ವ ಅಲ್ಲಿ ಹಾಕಬೇಕಾಗತ್ತೆ. ನೋಡಿ ಈ ಥರ. ನೋಡಿ ಇನ್ನು ಉಳಿದಿರೋದನ್ನು ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದು ಗುಂಡ್ಪಿನ್ ಹಾಕಬೇಕಾಗತ್ತೆ. ಈ ಕಡೆನೂ ಅಷ್ಟೇ ಸೆರಗಿಗೆ ಹೋಗಿರೋ ಕಡೆ ಕಾಲನ್ನಿಟ್ಟು ಒಂದು ಗುಂಡ್ಪಿನ್ ಹಾಕೋಬೇಕು. ಎರಡು ಕಡೆ ಬಾರ್ಡರ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಪೇಪರ್ ಉಂಡೆನ ಕಲಶದ ಪಕ್ಕ ಇಟ್ಟು ಈಗ ನೆರಿಗೆ ಕಡೆ ಇರುವಂಥ ಬಾರ್ಡರನ್ನು ತಗೊಂಡ್ಬಂದು ಮೊಣಕಾಲಿನ ಕಡೆ ಹಾಕಬೇಕು. ನೋಡಿ ಈ ರೀತಿ ನೆರಿಗೆ ಕಡೆ ಇರೋ ಬಾರ್ಡರ್ ತಗೋಬೇಕು. ಸೆರಗು ಕಡೆ ಇರೋದಲ್ಲ, ಸೆರಗು ಕಡೆ ಇರೋದನ್ನು ಹಾಗೆ ಸಿಕ್ಕಿಸಿ ಒಳಗಡೆ ಒಂದು ಗುಂಪಿನ ಹಾಕಬೇಕಾಗತ್ತೆ. ಇಲ್ಲಿ ನೀಟಾಗಿ ನೋಡಿಕೊಂಡು ಪಿನ್ ಹಾಕಬೇಕು. ಈಗ ಕೈಗಳನ್ನು ಇಡ್ತಾ ಇದ್ದೀನಿ. ಹಿಂದೆ ಗುಂಡ್ಪಿನ್ ಹಾಕ್ತೀನಿ. ಕಡ್ಡಿ ಇರುತ್ತಲ್ವ, ಕಡ್ಡಿ ತುದಿಗೇನೆ ಹಾಕಬೇಕು. ತುಂಬ ಲೂಸ್ ಬಿಟ್ಟರೆ ಕೈಗಳು ಶೇಕ್ ಆಗ್ತಿರುತ್ತೆ. ಟೈಟಾಗಿ ಹಿಡ್ಕೊಂಡು ಹಾಕಬೇಕಾಗುತ್ತೆ. ಈಗ ಇನ್ನು ಉಳಿದಿರೋಂಥ ಬ್ಲೌಸ್ ಪೀಸನ್ನು ಮುಂದೆ ತಗೊಬಂದು ಕಲಶದ ಕಂಠದ ಹತ್ರ ತಗೊಬಂದು ಒಂದು ಸೇಫ್ಟಿ ಪಿನ್ ಹಾಕ್ತಿದ್ದೀನಿ. ಈಗ ಇನ್ನು ಉಳಿದಿರೋ ಬ್ಲೌಸ್ ಪೀಸನ್ನು ಸುತ್ತಿ ನೋಡಿ ಹೀಗೆ ಫೋಲ್ಡ್ ಮಾಡ್ತೀನಿ. ಅದಕ್ಕೂ ಸಹ ಪಿನ್ ಹಾಕ್ತೀನಿ. ಈಗ ಸೆರಗು ಹಾಕ್ತಾ ಇದ್ದೀನಿ. ಈ ಭಾಗದಲ್ಲಿರೋ ಸೆರಗನ್ನು ಮುಂಭಾಗಕ್ಕೆ ತಗೊಬಂದು ನಾವು ಹಾಕ್ಕೋತೀವಲ್ಲ ಆ ರೀತಿ ಅಲ್ಲಿ ಒಂದು ಗುಂಡ್ಪಿನ್ ಹಾಕ್ತೀನಿ ಶೋಲ್ಡರ್ ಹತ್ರ. ಈಗ ಕ್ಲಿಪ್ಪನ್ನು ತೆಗೆದು ನೆರಿಗೆನ ಸ್ಪ್ರೆಡ್ ಮಾಡ್ತೀನಿ ನೀಟಾಗಿ. ಈಗ ಒಂದು ದಾರವನ್ನು ಕಟ್ತೀನಿ. ಸೆರಗು ಇರುತ್ತಲ್ವ ಹಿಂದೆ, ಅದಕ್ಕೂ ಸೇರಿಸಿ ಕಟ್ಟಬೇಕಾಗತ್ತೆ. ಈಗ ಕೆಳಗಡೆ ಭಾಗದ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ಮೇಲ್ಗಡೆ ಇರುವಂಥ ನೆರಿಗೆನ ಆಮೇಲೆ ಸ್ಪ್ರೆಡ್ ಮಾಡ್ತೀನಿ. ಫಸ್ಟು ಕೆಳಗಡೆ ಇರೋದನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ನೀವು ಅಗಲವಾಗಿ ಬೇಕು ಅಂದರೆ ಗುಂಡ್ಪಿನ್ನು ಸಹ ಹಾಕ್ಕೋಬೋದು. ಈಗ ಡಾಬು ಕಟ್ತಿದ್ದೀನಿ, ಗೆಜ್ಜೆ ಕಟ್ತಿದ್ದೀನಿ.
ನಿಮಗೆ ಉದ್ದ ಬೇಕಾದರೆ ಉದ್ದ ಕಾಲನ್ನು, ಇಲ್ಲಾಂದರೆ ಮಡಚಿ ಆದರೂ ಇಟ್ಕೋಬೋದು. ನಾನು ಈಗ ಮಡಚಿ ಇಡ್ತಿದ್ದೀನಿ. ಈಗ ಮೇಲಿನ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ಈಗ ಕಾಯನ್ನಿಟ್ಟು ಮುಖಪದ್ಮವನ್ನು ಕಟ್ತಾ ಇದ್ದೀನಿ. ಇನ್ನು ಉಳಿದಿರೋಂಥ ಒಡವೆಗಳನ್ನು ಹಾಕ್ತೀನಿ. ಹೂಗಳನ್ನು ಇಟ್ಟು ಜಡೆಯನ್ನೆಲ್ಲ ಹಾಕಿ ಅಲಂಕಾರ ಆಯಿತು. ನೋಡಿ, ಫೈನಲ್ ಲುಕ್ ಈಗ ಬರುತ್ತೆ. ಚೆನ್ನಾಗಿದೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.